ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 4ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಕೀಪ್ ಎಕೋ ಸೆನ್ಸಿಟಿವ್ ಝೋನ್ ಆಫ್ 1 ಕಿಲೋಮೀಟರ್ ಅರೌಂಡ್ ಫಾರೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಜಡ್ಜ್ಮೆಂಟ್ ಅಂಡ್ ಕೇಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೇನೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ರೀಸೆಂಟ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಲ್ಲ ಪ್ರೊಟೆಕ್ಟೆಡ್ ಫಾರೆಸ್ಟ್ ಹಾಗೆ ನ್ಯಾಷನಲ್ ಪಾರ್ಕ್ಸ್ಗಳು, ವೈಲ್ಡ್ ಲೈಫ್ ಸ್ಯಾಂಚುರಿ ಭಾರತದಾದ್ಯಂತ ಏನಿವೆ ಇವುಗಳ ವಿಚಾರದಲ್ಲಿ ಇವುಗಳ ಸುತ್ತಲಿನಲ್ಲಿ ಮ್ಯಾಂಡೇಟ್ರಿಯಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಮಿನಿಮಮ್ 1 ಕಿಲೋಮೀಟರ್ನಷ್ಟು ಏರಿಯಾಸ್ಗಳನ್ನ ಮೀಸಲಿಡಬೇಕು. ಇವುಗಳಿಗೆ ಡಿಮಾರ್ಕೇಟೆಡ್ ಬ್ರೌನ್ ಇವರ ಅಂದ್ರೆ ಈ ನ್ಯಾಷನಲ್ ಪಾರ್ಕ್ಸ್ ಆಗಿರಬಹುದು ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರಬಹುದು ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ಗಳಾಗಿರ್ಬೋದು, ಇವುಗಳ ಡಿಮಾರ್ಕೇಟೆಡ್ ಬೌಂಡ್ರಿ ಏನಿರುತ್ತೆ ಇಲ್ಲಿಂದ 1 ಕಿಲೋಮೀಟರ್ನಷ್ಟು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಮ್ಯಾಂಡೇಟ್ರಿ ಆಗಿ ಅವುಗಳನ್ನ ಇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಡೈರೆಕ್ಟ್ ಮಾಡಿರ್ತಕ್ಕಂಥದನ್ನ ನಾವು ತಿಳ್ಕೊಳ್ಬಹುದಾಗತ್ತೆ. ಈ ಜಡ್ಜ್ಮೆಂಟ್ ಅನ್ನುವಂಥದ್ದು ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ ಲ್ಯಾಂಡ್ಸ್ ಇನ್ ದಿ ನೀಲ್ಗಿರಿಸ್ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು ಇವುಗಳ ಕುರಿತಂತೆ ಬಂದಂತ ಒಂದು ಪಿಟಿಷನ್ ಅನ್ನ ಅಡ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ಜಡ್ಜ್ಮೆಂಟಿನ ಹೈಲೈಟ್ಸ್ ಗಳೇನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಫೆಬ್ರವರಿ 2011ರಲ್ಲಿ ಕೇಂದ್ರ ಸರ್ಕಾರವು ಇಎಸ್ಝೆಡ್ ಎಕೋ ಸೆನ್ಸಿಟಿವ್ ಝೋನ್ ನ ಮೇಲೆ ಒಂದು ಗೈಡ್ ಲೈನ್ಸ್ ಗಳನ್ನ ಹೊರತಂದಿತ್ತು. ಇಲ್ಲಿ 10 ಕಿಲೋಮೀಟರ್ನಷ್ಟು ಬೌಂಡ್ರಿಯನ್ನ ಸ್ಟೇಟ್ಸ್ ಮತ್ತು ಯುಟಿಸ್ ಗಳಿಂದ ರಿಸೀವ್ ಮಾಡಿರುವಂತಹ ರೆಸ್ಪಾನ್ಸಸ್ ನ ಆಧಾರದ ಮೇಲೆ 10 ಕಿಲೋಮೀಟರ್ ಬೌಂಡ್ರಿಯನ್ನ ಪ್ರಿಸ್ಕ್ರೈಬ್ ಮಾಡುವಂತದನ್ನ ಎಕೋ ಸೆನ್ಸಿಟಿವ್ ಝೋನ್ಸ್ ಗಳ ಗೈಡ್ ಲೈನ್ಸ್ ನಲ್ಲಿ ನಾವು ಕಾಣಬಹುದಾಗಿತ್ತು. ಇಲ್ಲಿ ಕೋರ್ಟ್ ಅನ್ನುವಂಥದ್ದು ಕಾನ್ಶಿಯಸ್ ಆಗಿತ್ತು ಯೂನಿಫಾರ್ಮ್ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ಎಲ್ಲ ನ್ಯಾಷನಲ್ ಪಾರ್ಕ್ಸ್ ಗಳು ಮತ್ತು ಎಲ್ಲ ಸ್ಯಾಂಚುರೀಸ್ ಗಳಿಗೂ ನೀಡುವಂತದ್ದು ಫೀಸಿಬಲ್ ಅಲ್ಲ. ಯಾಕೆಂತಂದ್ರೆ ಸ್ಪೆಷಲ್ ಕೇಸಸ್ಗಳು, ಉದಾಹರಣೆಗೆ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಏನು ಮುಂಬೈನಲ್ಲಿದೆ, ಹಾಗೇನೆ ಗುಂಡಿ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಚೆನ್ನೈನಲ್ಲಿ ಇರುವಂತದ್ದು, ಇವು ಮೆಟ್ರೋಪೊಲಿಸ್ಗೆ ಸಾಕಷ್ಟು ಹತ್ತಿರದಲ್ಲಿ ಸಿಚುಯೇಟ್ ಆಗಿವೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಕೂಡ ನಾವು ನೋಡಿದ್ರೆ ಬೆಂಗಳೂರಿನ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಆದಷ್ಟು ಹತ್ತಿರದಲ್ಲೇ ಇದೆ ಬೆಂಗಳೂರಿಗೆ. ಈ ರೀತಿ ಎಕ್ಸೆಪ್ಷನಲ್ ಕೇಸಸ್ಗಳಿದ್ದಂತಹ ಸಂದರ್ಭದಲ್ಲಿ ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಗಳ ಸುತ್ತಲೂ ಕೂಡ ಯೂನಿಫಾರ್ಮ್ ಆದಂತ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅನ್ನ ತರುವಂತದ್ದು ಇದು ಸಾಧಾರಣ ಅಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಪಟ್ಟಿತ್ತು. ಸದ್ಯಕ್ಕೆ ಇರುವಂತ ಎಕೋ ಸೆನ್ಸಿಟಿವ್ ಝೋನ್ ಅಥವಾ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಯ ಸುತ್ತ ಇರುವಂತ ಎಕೋ ಸೆನ್ಸಿಟಿವ್ ಝೋನ್ ಅನ್ನುವಂಥದ್ದು ಏನಾದ್ರೂ 1 ಕಿಲೋಮೀಟರ್ ಬಫರ್ ಝೋನ್ ಗಿಂತಲೂ ಕೂಡ ಬಿಯಾಂಡ್ ನಲ್ಲಿ ಇದ್ದಿದ್ದೆ ಆದ್ರೆ ಅದೇ ಪ್ರಿವೈಲ್ ಆಗುತ್ತೆ. ಅಥವಾ ಹೈಯರ್ ಲಿಮಿಟ್ ಏನು ಪ್ರಿಸ್ಕ್ರೈಬ್ಡ್ ಇರುವಂತೆ ಸ್ಟ್ಯಾಟ್ಯುಟರಿ ಇನ್ಸ್ಟ್ರೂಮೆಂಟ್ ಇತ್ತು ಅಂತ ಅಂದ್ರೆ 1 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚಿಗೆ ಅಲ್ಲಿ ಬಫರ್ ಝೋನ್ ಅಂತ ಇರಬೇಕು ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಇರಬೇಕು ಅಂತ ಹೇಳಿ ಎಕ್ಸಿಸ್ಟಿಂಗ್ ಆಗಿ ಆಲ್ರೆಡಿ ಒಂದು ಸ್ಟ್ಯಾಟ್ಯುಟರಿ ಇನ್ಸ್ಟ್ರೂಮೆಂಟ್ ಇದೆ ಅಂತ ಅಂದ್ರೆ ಆ ರೀತಿಯ ಒಂದು ಬೌಂಡ್ರಿ ಅನ್ನುವಂಥದ್ದೇ ಈಗ ಪ್ರಿವೈಲ್ ಆಗುತ್ತೆ. ಹಾಗೇನೆ ವಿತ್ ಇನ್ ದ ನ್ಯಾಷನಲ್ ಪಾರ್ಕ್ಸ್ ಗಳಲ್ಲಿ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳಲ್ಲಿ ಮೈನಿಂಗ್ ಅನ್ನ ಅಲೋ ಮಾಡಲಾಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈ ಜಡ್ಜ್ಮೆಂಟ್ ಅನ್ನುವಂಥದ್ದು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಪ್ಲೈ ಆಗುತ್ತೆ. ಎಲ್ಲಿ ಮಿನಿಮಮ್ ಎಕೋ ಸೆನ್ಸಿಟಿವ್ ಝೋನ್ ಅನ್ನುವಂಥದ್ದನ್ನ ಪ್ರಿಸ್ಕ್ರೈಬ್ ಮಾಡಲಾಗಿಲ್ಲ ಅಂತ ಕಡೆಗೆ ಇದು ಅಪ್ಲೈ ಆಗುತ್ತೆ. ಎಕೋ ಸೆನ್ಸಿಟಿವ್ ಝೋನ್ ಆಫ್ 1 ಕಿಲೋಮೀಟರ್ ಕಂಪಲ್ಸರಿಯಾಗಿ ಇರಬೇಕು ಅನ್ನುವಂಥದ್ದು. ಇನ್ನು ಮಿನಿಮಮ್ ವಿಡ್ತ್ ಆಫ್ ದಿ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ಡೈಲ್ಯೂಟ್ ಮಾಡುವಂತ ವಿಚಾರದಲ್ಲಿ ಅಂದ್ರೆ ಈಗ 1 ಕಿಲೋಮೀಟರ್ ಇರಲೇಬೇಕು ಅಂತ ಹೇಳಿ ಕೋರ್ಟ್ ತಿಳಿಸುತ್ತೆ. ಆದ್ರೆ ಓವರ್ವೆಲ್ಮಿಂಗ್ ಆದಂತ ಸಾರ್ವಜನಿಕ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಅಲ್ಲಿ ಇನ್ವಾಲ್ವ್ ಆಗಿದ್ದಂತ ಸಂದರ್ಭದಲ್ಲಿ ಆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಕೋರ್ಟ್ ಅಪಾಯಿಂಟ್ ಮಾಡಿರ್ತಕ್ಕಂಥ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಸಿಇಸಿ ಕಮಿಟಿಯ ಮೊರೆಯನ್ನ ಹೋಗಬಹುದು. ಈ ಎಕೋ ಸೆನ್ಸಿಟಿವ್ ಝೋನಿನ 1 ಕಿಲೋಮೀಟರ್ ಮ್ಯಾಂಡೇಟ್ರಿಯನ್ನ ಫಾಲೋ ಮಾಡೋದು ಸಾಧ್ಯ ಆಗೋದಿಲ್ಲ ಇನ್ ದಿ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನುವಂಥ ವಿಚಾರದಲ್ಲಿ, ಅಥವಾ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನ ಮೊರೆ ಕೂಡ ಅವರು ಹೋಗ್ಬೋದಾಗತ್ತೆ, ಅಥವಾ ಈ ಎರಡರ ಮೊರೆ ಕೂಡ ಅವರು ಹೋಗ್ಬೋದಾಗತ್ತೆ. ಈ ಎರಡೂ ಬಾಡೀಸ್ಗಳು ಅಥವಾ ಯಾವುದೇ ಬಾಡಿ ರೆಸ್ಪೆಕ್ಟಿವ್ ಒಪಿನಿಯನ್ ಅನ್ನ ನೀಡಿದ ನಂತರದಲ್ಲಿ ಇವರ ರೆಕಮೆಂಡೇಶನ್ಸ್ಗಳು ಕೋರ್ಟ್ನ ಒಂದು ಪರಿಧಿಗೆ ಬರುತ್ತೆ. ಅದಾದ ನಂತರದಲ್ಲಿ ಕೋರ್ಟ್ ಅನ್ನುವಂಥದ್ದು ಅಪ್ರೋಪ್ರಿಯೇಟ್ ಆರ್ಡರ್ ಅನ್ನ ಪಾಸ್ ಮಾಡಬಹುದು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೈಲೈಟ್ ಆಗೋದನ್ನ ಕಾಣಬಹುದು ಈ ಒಂದು ತೀರ್ಪಿನಲ್ಲಿ. ಇನ್ನ ಕೋರ್ಟ್ ಇಲ್ಲಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಗಳಿಗೆ PCCF ಆಫ್ ಈಚ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ಏನಿದ್ದಾರೆ ಇವರಿಗೂ ಕೂಡ ಡೈರೆಕ್ಟ್ ಮಾಡ್ತಾ ಇದೆ. ಮುಂದಿನ 3 ತಿಂಗಳ ಒಳಗಾಗಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು. ಲಿಸ್ಟ್ ಆಫ್ ಆಕ್ಟಿವಿಟೀಸ್ಗಳು ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ನಲ್ಲಿ ಇಎಸ್ಝೆಡ್ ನಲ್ಲಿ ಎಲ್ಲ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸೆಂಚುರಿಯ ಸುತ್ತ ಇರುವಂತ ಎಕೋ ಸೆನ್ಸಿಟಿವ್ ಝೋನ್ ನಲ್ಲಿ ಆಗ್ತಿರ್ತಕ್ಕಂಥ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಗಳು ಏನು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಮುಂದಿನ 3 ತಿಂಗಳ ಒಳಗಾಗಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಹೇಳಿ ಏನು ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರ್ತಾರೆ ಅವರಿಗೆ ಕೋರ್ಟ್ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು.
ಹಾಗೇನೆ ಕೋರ್ಟ್ ಇವರಿಗೆ ಈ PCCF ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರಿಗೆ ಎನ್ಶೂರ್ ಮಾಡೋದಕ್ಕೆ ತಿಳಿಸ್ತಾ ಇದೆ ನೋ ನ್ಯೂ ಪರ್ಮನೆಂಟ್ ಸ್ಟ್ರಕ್ಚರ್ ಅನ್ನುವಂಥದ್ದು ವಿತ್ ಇನ್ ದಿಸ್ ಎಕೋ ಸೆನ್ಸಿಟಿವ್ ಝೋನ್ ಬರಬಾರದು ಅನ್ನುವಂಥದ್ದನ್ನ ಎನ್ಶೂರ್ ಮಾಡಿ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕೋ ಸೆನ್ಸಿಟಿವ್ ಝೋನ್ಸ್ ಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್ ಅಂತ ಹೇಳಿ ಬಂದಂತ ಪ್ಲಾನ್ ಇದು 2002ರಿಂದ 2016ರವರೆಗೂ ಇದ್ದಂಥದ್ದು. ಇದನ್ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಮಿನಿಸ್ಟ್ರಿ ಹೊರತಂದಿದ್ದಂಥದ್ದು. ಇಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಲ್ಯಾಂಡ್ ವಿದಿನ್ ದ 10 ಕಿಲೋಮೀಟರ್ಸ್ ಬೌಂಡ್ರೀಸ್ ಆಫ್ ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿಯ ಸುತ್ತ ಇರುವಂತ ಲ್ಯಾಂಡ್ ಏನಿರುತ್ತೆ ಅದನ್ನ ಎಕೋ ಫ್ರಸೈಲ್ ಝೋನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನ ಈ ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್ ಅನ್ನುವಂಥದ್ದು ತಿಳಿಸುತ್ತೆ. ಅಥವಾ ಎಕೋ ಫ್ರಸೈಲ್ ಝೋನ್ಸ್ ಅಥವಾ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಹೇಳಿ ಅಂಡರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನ ಅಡಿಯಲ್ಲಿ ಅನೌನ್ಸ್ ಮಾಡಬೇಕು ಅನ್ನುವಂಥದ್ದನ್ನ ಈ ಒಂದು ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್ ಅನ್ನುವಂಥದ್ದು ತಿಳಿಸಿರ್ತಕ್ಕಂಥದ್ದು 2002ರಿಂದ 2016 ಈ ಪ್ಲಾನ್. ಇದರ ಪರ್ಪಸ್ ಏನು ಅಂತ ಅಂದ್ರೆ ESZ ಅಥವಾ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಹೇಳಿ ಯಾಕೆ ಡಿಕ್ಲೇರ್ ಮಾಡ್ತಾರೆ ಅಂತ ಅಂದ್ರೆ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್ ಅಥವಾ ಸ್ಯಾಂಚುರಿಗಳ ಸುತ್ತಲೂ ಕೂಡ ಒಂದು ರೀತಿಯ ಶಾಕ್ ಅಬ್ಸರ್ವರ್ ನ ರೀತಿಯಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಗಳಿಗೆ ಅವುಗಳ ಸುತ್ತ ಇವುಗಳನ್ನ ಅನೌನ್ಸ್ ಮಾಡುವಂಥದ್ದು. ಹೀಗೇನೆ ಈ ಒಂದು ಝೋನ್ಸ್ ಅನ್ನುವಂಥದ್ದು ಒಂದು ಟ್ರಾನ್ಸಿಷನ್ ಝೋನ್ ಆಗಿ ಕಾರ್ಯ ಮಾಡುತ್ತೆ. ಏರಿಯಾಸ್ ಆಫ್ ಹೈ ಪ್ರೊಟೆಕ್ಷನ್ ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇವುಗಳ ಸುತ್ತ ಹಾಗೆ ಸುತ್ತ ಇರುವಂತ ಲೆಸರ್ ಪ್ರೊಟೆಕ್ಷನ್ ಏರಿಯಾಸ್ ಗಳಿಗೆ ಕಂಪೇರ್ ಮಾಡಿದಾಗ ಒಂದು ಟ್ರಾನ್ಸಿಷನ್ ಝೋನ್ ಆಗಿ ಇವು ಮಧ್ಯದಲ್ಲಿ ಕಾರ್ಯ ಮಾಡುತ್ತೆ ಈ ಎಕೋ ಸೆನ್ಸಿಟಿವ್ ಝೋನ್ಸ್ ಅನ್ನುವಂಥದ್ದು. ಇನ್ನ ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಗಳನ್ನ ಪ್ರೊಹಿಬಿಟ್ ಮಾಡಲಾಗಿದೆ ಅಂತ ಅಂದ್ರೆ ಕಮರ್ಷಿಯಲ್ ಮೈನಿಂಗ್ ಆಗಿರ್ಬೋದು, ಸಾಮಿಲ್ಸ್ ಗಳನ್ನ ಪ್ರೊಹಿಬಿಟ್ ಮಾಡಿದ್ದಾರೆ. ಇಂಡಸ್ಟ್ರೀಸ್ ಕಾಸಿಂಗ್ ಪೊಲ್ಯೂಷನ್ ಅವುಗಳು ಕೂಡ ಇಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಿಲ್ಲ. ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂತಿಲ್ಲ. ಕಮರ್ಷಿಯಲ್ ಯೂಸ್ ಆಫ್ ವುಡ್ ಅನ್ನ ಕೂಡ ಇದು ಅಲೋ ಮಾಡೋದಿಲ್ಲ ಆ ಒಂದು ರೀಜನ್ ಅಲ್ಲಿ. ಇನ್ನ ಟೂರಿಸಂ ಆಕ್ಟಿವಿಟೀಸ್ ಗಳಾದಂತ ಹಾಟ್ ಏರ್ ಬಲೂನ್ಸ್ ಗಳಾಗಿರ್ಬಹುದು ನ್ಯಾಷನಲ್ ಪಾರ್ಕ್ ನ ಸುತ್ತಲದಲ್ಲಿ ಇದನ್ನು ಮಾಡುವಂತದ್ದು SC ಝೋನ್ ನಲ್ಲಿ ಅಲೋ ಮಾಡೋದಿಲ್ಲ. ಇನ್ನ ಡಿಸ್ಚಾರ್ಜ್ ಆಫ್ ಎಫ್ಲೂಯೆಂಟ್ಸ್ ಆಗಿರ್ಬಹುದು ಅಥವಾ ಯಾವುದೇ ಸಾಲಿಡ್ ವೇಸ್ಟ್ ಅಥವಾ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಯಾವುದೇ ಕಾರ್ಯಗಳು ಇಲ್ಲಿ ಆಗುವಂತಿಲ್ಲ. ಇವೆಲ್ಲವನ್ನ ಇಲ್ಲಿ ಪ್ರಾಹಿಬಿಟ್ ಮಾಡಿರ್ತಕ್ಕಂಥದ್ದು. ಇನ್ನ ಏನೆಲ್ಲವನ್ನ ರೆಗ್ಯುಲೇಟ್ ಮಾಡಿದ್ದಾರೆ, ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಗಳು ಯಾವುದು ಅಂತ ಅಂದ್ರೆ ಫೆಲ್ಲಿಂಗ್ ಆಫ್ ಟ್ರೀಸ್, ಮರಗಳನ್ನ ಕಡಿಯುವಂತದ್ದಾಗಿರ್ಬೋದು, ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತದನ್ನ ರೆಗ್ಯುಲೇಟ್ ಮಾಡ್ತಿದ್ದಾರೆ. ಕಮರ್ಷಿಯಲ್ ಯೂಸ್ ಆಫ್ ನ್ಯಾಚುರಲ್ ವಾಟರ್ ಅನ್ನ ಇಲ್ಲಿ ರೆಗ್ಯುಲೇಟ್ ಮಾಡುವಂತದ್ದು. ಎಲೆಕ್ಟ್ರಿಕಲ್ ಕೇಬಲ್ಸ್ ಗಳ ಎರೆಕ್ಷನ್ ಅನ್ನ ಇಲ್ಲಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಡ್ರಾಸ್ಟಿಕ್ ಚೇಂಜ್ ಆಫ್ ಅಗ್ರಿಕಲ್ಚರ್ ಸಿಸ್ಟಮ್ ಆಗುವಂಥದ್ದು, ಉದಾಹರಣೆಗೆ ಹೆವಿ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಪೆಸ್ಟಿಸೈಡ್ಸ್ ಗಳನ್ನ ಹೆಚ್ಚಿನದಾಗಿ ಅಡಾಪ್ಟ್ ಮಾಡುವಂಥದ್ದು, ರೋಡ್ಸ್ ಗಳನ್ನ ವೈಡನ್ ಮಾಡುವಂಥದ್ದು, ಇವುಗಳನ್ನ ಕೂಡ ಇಲ್ಲಿ ರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ಗಳು, ಕೆಲವು ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ಗಳು, ಇನ್ನು ಕೆಲವು ಆಕ್ಟಿವಿಟೀಸ್ ಗಳನ್ನ ಈ ಎಕೋ ಸೆನ್ಸಿಟಿವ್ ಝೋನ್ ನಲ್ಲೂ ಕೂಡ ಅಲೋ ಮಾಡಲಾಗುತ್ತೆ. ಉದಾಹರಣೆಗೆ ಪರ್ಮಿಟೆಡ್ ಆಕ್ಟಿವಿಟೀಸ್ಗಳು ಯಾವುದು ಅಂತ ಅಂದ್ರೆ ಸದ್ಯಕ್ಕೆ ಈಗಾಗಲೇ ಇರುವಂತಹ ಆನ್ಗೋಯಿಂಗ್ ಅಗ್ರಿಕಲ್ಚರಲ್ ಅಥವಾ ಹಾರ್ಟಿಕಲ್ಚರಲ್ ಪ್ರಾಕ್ಟೀಸಸ್ ಗಳನ್ನ ಪರ್ಮಿಟ್ ಮಾಡಲಾಗುತ್ತೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಪರ್ಮಿಟ್ ಮಾಡಲಾಗುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್, ಯೂಸ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಗಳಾಗಿರಬಹುದು, ಗ್ರೀನ್ ಟೆಕ್ನಾಲಜಿಯ ಅಡಾಪ್ಷನ್ ಆಗಿರ್ಬೋದು, ಎಲ್ಲ ಆಕ್ಟಿವಿಟೀಸ್ ಗಳಿಗೆ ಇವೆಲ್ಲವನ್ನ ಇಲ್ಲಿ ಪರ್ಮಿಟ್ ಮಾಡಲಾಗುತ್ತೆ. ಹಾಗಾದ್ರೆ ಈ SEZs ಗಳ ಒಂದು ಮಹತ್ವ ಏನು ಅಂತ ಅಂದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳಿಂದ ಇಂಪ್ಯಾಕ್ಟ್ ನ್ಯಾಷನಲ್ ಪಾರ್ಕ್ಸ್ ಗಳಿಗೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳಿಗೆ, ಈ ರೀತಿಯ ಪ್ರೊಟೆಕ್ಟೆಡ್ ಏರಿಯಾಸ್ ಗಳಿಗೆ ಆಗದೇ ಇರುವಂತೆ ಅವುಗಳ ಇಂಪ್ಯಾಕ್ಟ್ ಅನ್ನ ಮಿನಿಮೈಸ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ಸ್ ಗಳನ್ನ ಓಪನ್ ಮಾಡಲಾಗುತ್ತೆ ಮತ್ತು ಇನ್ಸಿಟಿವ್ ಕನ್ಸರ್ವೇಷನ್ ಗೆ ಇದು ಹೆಲ್ಪ್ ಆಗುತ್ತೆ ಈ ರೀತಿಯ ಝೋನ್ಸ್ ಗಳು. ಹಾಗೆ ಫಾರೆಸ್ಟ್ ಡಿಪ್ಲೀಷನ್ ಅನ್ನ ಮಿನಿಮೈಸ್ ಮಾಡುತ್ತೆ ಮತ್ತು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಿನದಾಗಿ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಇವು ಸಾಕಷ್ಟು ನೆರವಾಗುತ್ತೆ. ಹಾಗಾದ್ರೆ ಈ ಎಕೋ ಸೆನ್ಸಿಟಿವ್ ಝೋನ್ಸ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಇರುವಂತ ಚಾಲೆಂಜಸ್ ಗಳೇನು ಅಂತ ಅಂದ್ರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಗಳಿಗೆ ಇದು ಒಂದು ರೀತಿಯ ಅಡ್ಡ ಆಗೋದ್ರಿಂದಾಗಿ ಇದು ಒಂದು ಚಾಲೆಂಜ್ ಆಗುತ್ತೆ. ಮತ್ತು ನ್ಯೂ ಲಾಸ್ ಗಳು ಹೊಸದಾಗಿ ಬಂದಂತೆ ಅವುಗಳು ಮತ್ತು ಅವುಗಳ ಗವರ್ನೆನ್ಸ್ ಕೂಡ ಇಲ್ಲಿ ಒಂದಷ್ಟು ತೊಡಕನ್ನ ಉಂಟು ಮಾಡುತ್ತೆ. ಟೂರಿಸಂ, ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಆಫ್ ಎಕೋ ಟೂರಿಸಂ ಇರೋದ್ರಿಂದಾಗಿ ಪಾರ್ಕ್ಸ್ ಗಳ ಸುತ್ತ ಇರ್ತಕ್ಕಂಥ ಪಾರ್ಕ್ ಅಂಡ್ ಸ್ಯಾಂಚುರೀಸ್ ಗಳ ಸುತ್ತ ಇರ್ತಕ್ಕಂಥ ಏರಿಯಾಸ್ ಗಳನ್ನ ಡಿಫಾರೆಸ್ಟೇಷನ್ ಮಾಡುವಂಥದ್ದು, ಲೋಕಲ್ ಪೀಪಲ್ ಅನ್ನ ಡಿಸ್ಪ್ಲೇಸ್ ಮಾಡುವಂಥದ್ದು ಸಾಮಾನ್ಯ ಆಗೋಗಿದೆ. ಹಾಗಾಗಿ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ಅಲ್ಲಿ ಮೇಂಟೈನ್ ಮಾಡುವಂಥದ್ದು ಮತ್ತೊಂದು ರೀತಿಯ ಕಷ್ಟ ಆಗುತ್ತೆ. ಮತ್ತು ಎಕ್ಸೋಟಿಕ್ ಸ್ಪೀಸೀಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥದ್ದು, ಯುಕಲಿಪ್ಟಸ್, ಅಕಾಶಿಯಾ, ಆರಿಕ್ಯುಲರಿಸ್ ಈ ರೀತಿಯ ಒಂದು ಪ್ಲಾಂಟ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಕೂಡ ನಮಗೆ ಒಂದು ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು. ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಕೂಡ ಲ್ಯಾಂಡ್, ವಾಟರ್ ಮತ್ತು ಎಕಲಾಜಿಕಲ್ ಸ್ಟ್ರೆಸ್ ಅನ್ನ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ಸ್ ಗಳ ಮೇಲೆ ಉಂಟು ಮಾಡಿದೆ. ಇದು ಕೂಡ ಒಂದು ಚಾಲೆಂಜ್ ಆಗ್ತಾ ಇದೆ. ಉದಾಹರಣೆಗೆ ಅಸ್ಸಾಂ ಫ್ಲಡ್ಸ್ ಗಳು ಬ್ಯಾಡ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನ ಮತ್ತು ಅದರ ವೈಲ್ಡ್ ಲೈಫ್ ಅನ್ನ ಅಫೆಕ್ಟ್ ಮಾಡಿದಂತದನ್ನ ನೆನಪಿಸ್ಕೊಳ್ಬಹುದು. ಫ್ರೀಕ್ವೆಂಟ್ ಫಾರೆಸ್ಟ್ ಫೈರ್ಸ್ ಗಳಾಗಿರ್ಬಹುದು, ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ನಾವು ನ್ಯಾಷನಲ್ ಪಾರ್ಕ್ಸ್ ಗಳು ಎದುರಿಸೋದನ್ನ ಕಾಣಬಹುದು.
ಇನ್ನ ಲೋಕಲ್ ಕಮ್ಯುನಿಟಿಗಳು ಶಿಫ್ಟಿಂಗ್ ಕಲ್ಟಿವೇಶನ್ ಅನ್ನ ಮಾಡುವಂಥದ್ದು, ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಇನ ಪ್ರೆಷರ್ ಒಂದು ಆಗಬಹುದು, ಫೈರ್ವುಡ್ ಅಂಡ್ ಫಾರೆಸ್ಟ್ ಪ್ರೊಡ್ಯೂಸ್ ಇವುಗಳಿಗಿರ್ತಕ್ಕಂಥ ಡಿಮ್ಯಾಂಡ್ ಹೆಚ್ಚಾಗ್ತಿರುವಂಥದ್ದು. ಈ ರೀತಿ ಸಾಕಷ್ಟು ಚಾಲೆಂಜಸ್ ಗಳನ್ನ ಸದ್ಯಕ್ಕಿರ್ತಕ್ಕಂಥ ವೈಲ್ಡ್ ಲೈಫ್ ಅಂಡ್ ನ್ಯಾಷನಲ್ ಪಾರ್ಕ್ ಅಥವಾ ಪ್ರೊಟೆಕ್ಟೆಡ್ ಏರಿಯಾಸ್ಗಳು ಹೊಂದ್ತಾ ಇರತಕ್ಕಂಥದ್ದು. ಹಾಗಾಗಿ ಪ್ರೊಟೆಕ್ಟೆಡ್ ಏರಿಯಾಸ್ಗಳನ್ನ ಇನ್ನಷ್ಟು ಪ್ರೊಟೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಟ್ರಾನ್ಸಿಷನ್ ಝೋನ್ ಅನ್ನ ಲೆಸ್ ಪ್ರೊಟೆಕ್ಟೆಡ್ ಏರಿಯಾಸ್ಗಳಿಗೂ ಮತ್ತು ಹೈಯರ್ ಪ್ರಯಾರಿಟಿಯನ್ನ ನೀಡಿ ಪ್ರೊಟೆಕ್ಟ್ ಮಾಡ್ತಿರ್ತಕ್ಕಂಥ ಏರಿಯಾಸ್ಗಳ ನಡುವೆ ಮಾಡ್ಲಿಕ್ಕೆ ಅಂತ ಹೇಳಿ ಎಕೋ ಸೆನ್ಸಿಟಿವ್ ಝೋನ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಈಗಾಗಲೇ ತರಲಾಗಿದೆ. ಈಗ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಒಂದು ತೀರ್ಪಿನ ಮುಖಾಂತರವಾಗಿ ತಿಳಿಸ್ತಾ ಇದೆ, ಮ್ಯಾಂಡೇಟರಿ ಆಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ 1 ಕಿಲೋಮೀಟರ್ ಅನ್ನ ಫಾಲೋ ಮಾಡಲೇಬೇಕು ಅನ್ನುವಂಥದ್ದು ಈ ಒಂದು ತೀರ್ಪಿನ ಉದ್ದೇಶ. ಮುಂದಿನ ಆರ್ಟಿಕಲ್ ನ್ಯೂ ಅಪರ್ಚುನಿಟೀಸ್ ಫಾರ್ ಇ ವೇಸ್ಟ್ ರೀಸೈಕ್ಲರ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಹಾಗೇನೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತದ ಒನ್ ಆಫ್ ದಿ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಅಟೆರೋ ರೀಸೈಕ್ಲಿಂಗ್ ಅವರು $1 ಬಿಲಿಯನ್ ನಷ್ಟು ಅವರ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಕ್ಲೋಸ್ ಟು $1 ಬಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಮುಖಾಂತರವಾಗಿ ಎಲೆಕ್ಟ್ರಾನಿಕ್ ವೇಸ್ಟ್ ಅನ್ನ ರೀಸೈಕ್ಲಿಂಗ್ ಫೆಸಿಲಿಟೀಸ್ಗಳು ಏನು ಭಾರತದಲ್ಲಿದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ಒಂದಷ್ಟು ಹೊಸ ಆಪರ್ಚುನಿಟೀಸ್ಗಳಿಗೂ ಕೂಡ ಈಗ ಇ ವೇಸ್ಟ್ ರೀಸೈಕ್ಲರ್ಸ್ ಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾದ್ರೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಗಿದೆ ಭಾರತದಲ್ಲಿ. ಏಕೆಂತಂದ್ರೆ ಮಲ್ಟಿಟ್ಯೂಡ್ ಆಫ್ ಆಕ್ಟರ್ಸ್ ಗಳು ಏನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವುಗಳನ್ನ ನೋಡಿದಾಗ ಇದೊಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಗಿ ಕಾಣಿಸ್ತಾ ಹೋಗುತ್ತೆ. ಹಾಗಾದ್ರೆ ಯಾರೆಲ್ಲ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಇಲ್ಲಿ ಅಂತ ಅಂದ್ರೆ, ಇಂಪೋರ್ಟರ್ಸ್ಗಳು, ಪ್ರೊಡ್ಯೂಸರ್ಸ್ಗಳು, ಮ್ಯಾನುಫ್ಯಾಕ್ಚರರ್ಸ್ಗಳು, ರಿಟೈಲರ್ಸ್ಗಳು, ಈವನ್ ಗವರ್ಮೆಂಟ್, ಬಿಸ್ನೆಸಸ್, ಅದರ್ಸ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇಂಡಿವಿಜುವಲ್ ಹೌಸ್ ಹೋಲ್ಡ್ ಕನ್ಸ್ಯೂಮರ್ಸ್ ಆಗ್ಬೋದು, ಬಿಸ್ನೆಸ್ ಕನ್ಸ್ಯೂಮರ್ಸ್ ಆಗ್ಬೋದು, ಗವರ್ಮೆಂಟ್ಗೆ ಒಂದು ಕನ್ಸ್ಯೂಮರ್ಸ್ ಆಗಿರುತ್ತೆ, ಆ ರೀತಿ ಕನ್ಸ್ಯೂಮರ್ ಆಗಿರಬಹುದು, ಟ್ರೇಡರ್ಸ್ಗಳು, ಸ್ಕ್ರಾಪ್ ಡೀಲರ್ಸ್ಗಳು, ಡಿಸೆಂಬ್ಲರ್ಸ್ಗಳು, ಡಿಸ್ಮ್ಯಾಂಟ್ಲರ್ಸ್ಗಳು, ಹೀಗೆ ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳನ್ನ ರೀಸೈಕ್ಲರ್ಸ್ಗಳಾಗಿ ನಾವು ಕಾಣಬಹುದಾಗುತ್ತೆ. ಕ್ರಿಟಿಕಲಿ ಅಸೆಸ್ ಮಾಡೋದೇ ಆದ್ರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೊಸೆಸಿಂಗ್ ನಲ್ಲಿ ಈ ಒಂದು ಇ ವೇಸ್ಟ್ ವ್ಯಾಲ್ಯೂ ಚೈನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು ನಮಗೆ ಬಹಳ ಬಹುಮುಖ್ಯ ಆಗುತ್ತೆ. ಈ ಪ್ರೋಸೆಸ್ ಅನ್ನುವಂಥದ್ದು 4 ಸ್ಟೇಜಸ್ಗಳನ್ನ ಹೊಂದಿರುತ್ತೆ. ಒಂದು ಜನರೇಷನ್, ಮತ್ತೊಂದು ಕಲೆಕ್ಷನ್, ಮತ್ತೊಂದು ಸೆಗ್ರಿಗೇಷನ್, ಮತ್ತೊಂದು ಟ್ರೀಟ್ಮೆಂಟ್ ಆರ್ ಡಿಸ್ಪೋಸಲ್ ಅನ್ನುವಂಥದ್ದು. ಈ ರೀತಿ 4 ಹಂತಗಳನ್ನ ಈ ಒಂದು ಪ್ರೋಸೆಸ್ ಅನ್ನುವಂಥದ್ದು ಹೊಂದಿರುತ್ತೆ. ಇನ್ನ ಇಂಡಿಯಾದ ರೆಗ್ಯುಲೇಟರಿ ಎಕೋಸಿಸ್ಟಮ್ ಯಾವ ರೀತಿ ಇದೆ ಅಂತ ಅಂದ್ರೆ, ಇಂಡಿಯನ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಅನ್ನುವಂಥದ್ದು ಕಳೆದ ದಶಕದಲ್ಲಿ ಬೂಮ್ ಆಗಿರುವಂಥದ್ದನ್ನ ಕಾಣಬಹುದು. ಇನ್ಕ್ರೀಸ್ಡ್ ಪ್ರೊಡಕ್ಷನ್ ಮತ್ತು ಪೆನೆಟ್ರೇಷನ್ ಆಫ್ ಇಂಪೋರ್ಟೆಡ್ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಇದು ಈ ವೇಸ್ಟ್ ಅನ್ನ ಕೂಡ ಆಕ್ಸೆಲರೇಟ್ ಮಾಡಿದೆ, ಹೆಚ್ಚಾಗುವಂತೆ ಮಾಡಿದೆ. ಹಾಗಾಗಿ ಈ ಒಂದು ಸೆಕ್ಟರ್ ಅನ್ನ ರೆಗ್ಯುಲೇಟ್ ಮಾಡುವಂತ ನೆಸೆಸಿಟಿ ಅನ್ನುವಂಥದ್ದು ಭಾರತಕ್ಕೆ ಇರ್ತಕ್ಕಂಥದ್ದು. ಭಾರತವು ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಂತ ಹೇಳಿ 2011ರಿಂದ ಈ ರೂಲ್ಸ್ ಅನ್ನ ಹೊರತಂದಿರ್ತಕ್ಕಂಥದ್ದು. ಇದರ ಒಂದು ಸ್ಕೋಪ್ ಅನ್ನುವಂಥದ್ದು 2016 ಮತ್ತು 18ರಲ್ಲಿ ತಿದ್ದುಪಡಿಗಳ ಮುಖಾಂತರವಾಗಿ ಎಕ್ಸ್ಪ್ಯಾಂಡ್ ಕೂಡ ಆಗಿರ್ತಕ್ಕಂಥದ್ದು 16 ಮತ್ತು 18ರಲ್ಲಿ. ಈ 2011ರ ಈ ರೂಲ್ಸ್ ನಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ ನೋಡೋದಾದ್ರೆ, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಸ್ಟ್ರೀಮ್ಲೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಗವರ್ಮೆಂಟ್ ಅನ್ನುವಂಥದ್ದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಹೊರತಂದಿದೆ. ಈ ರೀತಿಯ ಇ ವೇಸ್ಟ್ ಅನ್ನ ಯಾರು ಹೆಚ್ಚಿನದಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾ ಇದೆ. ಅವರು ಅದನ್ನ ಕಲೆಕ್ಟ್ ಮಾಡುವಂಥದ್ದು ಮತ್ತು ರೀಸೈಕಲ್ ಮಾಡಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಮತ್ತೆ ಬಳಸುವಂತ ಒಂದು ಜವಾಬ್ದಾರಿಯನ್ನ ಅವರು ಹೊತ್ಕೊಳ್ಬೇಕು. ಇದನ್ನ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಹೇಳುವಂಥದ್ದು. ಕ್ಲೈಮೇಟ್ ಚೇಂಜಿನ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಕೂಡ ಇದೊಂದು ಸೊಲ್ಯೂಷನ್ ರೀತಿಯಲ್ಲಿ ಕಾಣುತ್ತೆ. ಮ್ಯಾನುಫ್ಯಾಕ್ಚರರ್ಸ್ಗಳು ಡಿಸ್ಪೋಸಲ್ ಕಾಸ್ಟ್ ಅನ್ನು ಕೂಡ ಇನ್ಕರ್ ಮಾಡ್ತಿರೋದ್ರಿಂದ ಅವರ ಡಿಸೈನ್ಸ್ಗಳು ಕೂಡ ಲೆಸ್ ಟಾಕ್ಸಿಕ್ ಆಗುವಂತೆ ಇರಬೇಕಾಗತ್ತೆ. ಈಸಿಲಿ ರೀಸೈಕ್ಲಬಲ್ ಮೆಟೀರಿಯಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತೆ ಇರಬೇಕು. ಹಾಗಾಗಿ ಇನ್ಪುಟ್ ಮೆಟೀರಿಯಲ್ ರಿಕ್ವೈರ್ಮೆಂಟ್ಸ್ ಗಳನ್ನು ಕೂಡ ರೆಡ್ಯೂಸ್ ಆಗುವಂತೆ ಮಾಡಬೇಕಾಗತ್ತೆ. ಕರೆಂಟ್ ಸಿನಾರಿಯೋ ಏನಿದೆ ಮತ್ತು ಇ ವೇಸ್ಟ್ ರೀಸೈಕ್ಲಿಂಗ್ ಅಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಇಶ್ಯೂಸ್ ಗಳು ಏನು ಅಂತ ಅಂದ್ರೆ, ಕ್ರೂಡ್ ಅಂಡ್ ಸ್ಕ್ರಾಪೇಜ್ ನ ವಿಚಾರದಲ್ಲಿ ಭಾರತದಲ್ಲಿ ಇವತ್ತು 95% ಆಫ್ ಇ ವೇಸ್ಟ್ ಅನ್ನುವಂಥದ್ದನ್ನ ಇನ್ಫಾರ್ಮಲ್ ಸೆಕ್ಟರ್ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ರೀತಿಯಲ್ಲಿ ಸ್ಕ್ರಾಪಿಂಗ್ ಆಗ್ತಾ ಇಲ್ಲ. ಇನ್ನ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕ್ಯುನೆ ಅನ್ನುವಂಥದ್ದು ಭಾರತದ ಬಹುದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ. ಇನ್ನ ಪ್ರೈಸ್ ಕಾಂಪಿಟೆನ್ಸೀಸ್ಗಳು ಮೋಸ್ಟ್ಲಿ ಇನ್ಫಾರ್ಮಲ್ ಆಗಿರೋದ್ರಿಂದಾಗಿ ಡಿಮ್ಯಾಂಡ್ ಅಪ್ ಫ್ರಂಟ್ ಕ್ಯಾಶ್ ಪೇಮೆಂಟ್ಸ್ ಗಳು ಆಗೋದ್ರಿಂದಾಗಿ ಇಲ್ಲಿ ಪ್ರೈಸ್ ಕಾಂಪಿಟೆನ್ಸೀಸ್ಗಳು ಒಂದು ಸಮಸ್ಯೆ ಆಗುತ್ತೆ. ಇನ್ಫಾರ್ಮಲ್ ನೆಟ್ವರ್ಕ್ ಅನ್ನ ಇಲ್ಲಿ ಬ್ಲೂಮ್ ಮಾಡ್ತಾ ಇದೆ ಈ ಒಂದು ಇ ವೇಸ್ಟಿನ ಒಂದು ರೀಸೈಕ್ಲಿಂಗ್ ಅನ್ನುವಂಥದ್ದು. ಪಾಲಿಸಿ ಚೇಂಜಸ್ ಗಳು ಕೂಡ ರಿಪೀಟೆಡ್ಲಿ ಇವರು ಟ್ರೈ ಮಾಡ್ತಿದ್ರು ಕೂಡ ಒಂದು ಸೆಕ್ಟರ್ ಅನ್ನ ಫಾರ್ಮಲೈಸ್ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಪಾಲಿಸಿ ಫೇಲ್ಯೂರ್ ಅಂತ ಕೂಡ ಇದನ್ನ ನಾವು ಇಲ್ಲಿ ಗುರುತಿಸಬಹುದಾಗತ್ತೆ. ಮುಂಬರುವಂತ ದಿನಗಳಲ್ಲಿ ಎಫೆಕ್ಟಿವ್ ಆಗಿ ಪಾಲಿಸೀಸ್ ಗಳನ್ನ ಫ್ರೇಮ್ ಮಾಡಬೇಕು, ಡಿಸೈನ್ ಮಾಡಬೇಕು.
ಕನ್ಸ್ಯೂಮರ್ಸ್ಗಳು ಕೂಡ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡುವಂತೆ ಅವರಿಗೆ ಅವೇರ್ನೆಸ್ ಅನ್ನ ಮೂಡಿಸಬೇಕು. ರೀಸೈಕ್ಲಬಲ್ ಪ್ರಾಡಕ್ಟ್ಸ್ ಗಳನ್ನೇ ಹೆಚ್ಚಿನ ಪ್ರೊಡಕ್ಷನ್ ಮಾಡುವಂತೆ ಏನು ಮ್ಯಾನುಫ್ಯಾಕ್ಚರರ್ಸ್ ಗಳಿಗೂ ಕೂಡ ಮಾಹಿತಿಯನ್ನ ದೊರಕಿಸ್ಕೊಡುವಂಥದ್ದು ಮತ್ತು ಇರುವಂತ ಪ್ರಾಡಕ್ಟ್ಸ್ ಗಳನ್ನ ರೀಯೂಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದು. ಕಮರ್ಷಿಯಲ್ ರೀಸೈಕ್ಲಿಂಗ್ ಆಗುವಂತೆ ಇವುಗಳಿಗೆ ಹೆಚ್ಚಿನ ಇನ್ಸೆಂಟಿವೈಸ್ ಮಾಡುವಂಥದ್ದು. ಈ ರೀತಿಯ ಸೊಲ್ಯೂಷನ್ಸ್ ಗಳನ್ನ ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ವೀಟ್ ಎಕ್ಸ್ಪೋರ್ಟ್ ಬ್ಯಾನ್ ನಾಟ್ ಅಗೇನ್ಸ್ಟ್ ಫಾರ್ಮರ್ಸ್ ಅಂತ ಹೇಳಿ ಇಲ್ಲಿ ಭಾರತದ ಯೂನಿಯನ್ ಮಿನಿಸ್ಟರ್ ಆಫ್ ಫುಡ್, ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇವರ ಕನ್ಸರ್ನ್ ಏನು ಅಂತ ಅಂದ್ರೆ ಟ್ರೇಡರ್ಸ್ಗಳು ಅಥವಾ ಸ್ಪೆಕ್ಯುಲೇಟರ್ಸ್ಗಳು ಅಥವಾ ಹೋರ್ಡರ್ಸ್ಗಳು ಈ ವ್ಯಾಲ್ಯೂಬಲ್ ವೀಟಿನ ಕಂಟ್ರೋಲ್ ಅನ್ನ ಪಡೆಯದೆ ಎಕ್ಸಾರ್ಬಿಟೆಂಟ್ ಪ್ರೈಸಸ್ ಗಳಿಗೆ ಇವುಗಳನ್ನ ಮುಂದಿನ ದಿನಗಳಲ್ಲಿ ಮಾರಿ ಪುವರ್ ಅಥವಾ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಕಂಟ್ರಿ ಏನಿದ್ದಾರೆ ಅವರಿಗೆ ತೊಡಕನ್ನ ಮಾಡದೇ ಇರುವಂತೆ ಮತ್ತು ಇಡೀ ವರ್ಲ್ಡ್ ನ ಅರೌಂಡ್ ನಲ್ಲಿ ಡಿಸ್ಟ್ರೆಸ್ ಕಾಸ್ ಆಗದೇ ಇರಲಿ ಅನ್ನುವಂತ ಉದ್ದೇಶದಿಂದ ವೀಟ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಆದ್ರೆ ಇದು ರೈತರ ವಿರುದ್ಧವಾಗಿ ಇರುವಂತ ಬ್ಯಾನ್ ಅಲ್ಲ ಅಂತ ಹೇಳಿ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ವೀಟ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತದನ್ನ ಬ್ಯಾನ್ ಮಾಡಿದಂತ ಒಂದು ನಿರ್ಧಾರ ಏನಿತ್ತು, ಈ ರೀತಿ ಇಮಿಡಿಯೇಟ್ ಆಗಿ ಎಕ್ಸ್ಪೋರ್ಟ್ ಅನ್ನ ಹಾಲ್ಟ್ ಮಾಡುವಂತ ಒಂದು ನಿರ್ಧಾರ ಅನ್ನುವಂಥದ್ದು ಭಾರತದಲ್ಲಿ ಪ್ರಾದೇಶಿಕವಾಗಿ ಅಂದ್ರೆ ನಮಗೆ ಬಳಸೋದಕ್ಕೆ ಸ್ಥಳೀಯರಿಗೆ ಲೋಕಲ್ ಯೂಸ್ಗೆ ಅಡಿಕ್ವೇಟ್ ಸ್ಟಾಕ್ಸ್ ಗಳು ಇರಲಿ ಅನ್ನುವಂಥದ್ದು ಮತ್ತು ಹೋರ್ಡಿಂಗ್ ನ ವಿರುದ್ಧವಾಗಿ ಹೋರ್ಡರ್ಸ್ ಗಳಿಗೆ ಅವರಿಂದ ಸಮಾಜಕ್ಕೆ ಮತ್ತು ವಲ್ನರಬಲ್ ಸೆಕ್ಷನ್ಗೆ ಪುವರ್ ಕ್ಲಾಸ್ ಆಫ್ ದಿ ಪೀಪಲ್ಗೆ ತೊಡಕಾಗದೇ ಇರಲಿ ಅಂತ ಹೇಳಿ ಮತ್ತು ಒಂದು ಕ್ಯಾಟಸ್ಟ್ರೋಫಿಕ್ ಡಿಸಾಸ್ಟರ್ ಅನ್ನುವಂಥದ್ದು ವೀಟ್ ನ ಒಂದು ರಿಕ್ವೈರ್ಮೆಂಟ್ ಇಲ್ಲದೆ ಫುಡ್ ಇನ್ಸೆಕ್ಯೂರಿಟಿಯ ವಿಚಾರ ಉಂಟಾಗದೇ ಇರಲಿ ಅನ್ನುವಂತ ಕಾರಣಕ್ಕೆ ತಗೊಂಡಂತ ನಿರ್ಧಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಕನ್ಸ್ಯೂಮರ್ ಅಫೇರ್ಸ್ ಇನ ಮಿನಿಸ್ಟರ್ ಆದಂತ ಪಿಯೂಷ್ ಗೋಯಲ್ ಅವರು. ಈ ನಿರ್ಧಾರವನ್ನ ಯಾಕೆ ತಗೊಳ್ಳಲಾಗಿತ್ತು ಅಂತ ಅಂದ್ರೆ ಭಾರತದಲ್ಲಿ ಹೀಟ್ ವೇವ್ಸ್ ಗಳು ಹೆಚ್ಚಿನದಾಗಿ ಬಂದಂತದ್ದು. ಹಾಗಾಗಿ ನಾರ್ಥರ್ನ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಔಟ್ಪುಟ್ ಅನ್ನುವಂಥದ್ದು ಕರ್ಟೈಲ್ ಆಗ್ತಾ ಬಂತು. ಡೊಮೆಸ್ಟಿಕ್ ಪ್ರೈಸಸ್ ಗಳು ಕೂಡ ವೀಟ್ ನ ವಿಚಾರದಲ್ಲಿ ಸ್ಕೈ ರಾಕೆಟ್ ಆಗುವಂಥದ್ದು. ಹಾಗಾಗಿ ಭಾರತದ ಫುಡ್ ಸೆಕ್ಯೂರಿಟಿಯನ್ನ ಗಮನದಲ್ಲಿಟ್ಕೊಂಡು ಭಾರತದ ನೀಡ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ಭಾರತದ ವಲ್ನರಬಲ್ ಸೆಕ್ಷನ್ಗೆ ಮತ್ತು ನೈಬರಿಂಗ್ ಕಂಟ್ರೀಸ್ ಗಳ ನೀಡ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ಈ ರೀತಿಯ ಒಂದು ಡಿಸಿಷನ್ ಅನ್ನ ಭಾರತ ಸರ್ಕಾರ ತಗೊಂಡಂತದ್ದು. ಯಾಕೆ ಪ್ರೈಸಸ್ ಗಳು ರೈಸ್ ಆಯ್ತು ಅಂತ ಅಂದ್ರೆ ಡ್ಯೂ ಟು ಹೀಟ್ ವೇವ್ಸ್ ನಿಂದಾಗಿ ಸರಿಯಾದ ರೀತಿಯಲ್ಲಿ ಎಂಡ್ ನಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೊಡಕ್ಷನ್ ಅನ್ನೋದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗೇನೆ ರಿಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು 7.79% ನಷ್ಟು ರೀಚ್ ಆಗಿತ್ತು ಏಪ್ರಿಲ್ ನಲ್ಲಿ. ಈ ಕಾರಣಗಳಿಂದಾಗಿ ವೀಟ್ ಪ್ರೈಸಸ್ ಗಳು ಕೂಡ ಅಕ್ರಾಸ್ ದಿ ಕಂಟ್ರಿಯಲ್ಲಿ ರೈಸ್ ಆಗಿದ್ದಂಥದ್ದು. ಒಂದು ಟನ್ನಿಗೆ 25,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಮುಂದೆ ಅಂದ್ರೆ ಈ ಹಿಂದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ 20,150 ರೂಪಾಯಿಗಳು ಇದ್ರೆ MSP ಅನ್ನುವಂಥದ್ದು 25,000 ರೂಪಾಯಿಯನ್ನ ದಾಟುವಂತೆ ವೀಟ್ ಪ್ರೈಸಸ್ ಗಳು ಹೆಚ್ಚಾಗಿದ್ದಂಥದ್ದು. ಹಾಗೆ ಔಟ್ಪುಟ್ ಕೂಡ ಒಂದಷ್ಟು ಕಡಿಮೆ ಆಗಿದ್ದಂಥದ್ದು ಈ ಒಂದು ಹೀಟ್ ವೇವ್ಸ್ ಗಳಿಂದಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ. ಹಾಗಾಗಿ ಅನ್ರೆಗ್ಯುಲೇಟೆಡ್ ಎಕ್ಸ್ಪೋರ್ಟ್ಸ್ ಗಳು ಲೋಕಲ್ ಪ್ರೈಸಸ್ ಗಳು ಕೂಡ ಹೆಚ್ಚಾಗಿದ್ದಂಥದ್ದು. ಇದರಿಂದಾಗಿ ಲೇಬರ್, ಫ್ಯೂಯಲ್, ಪ್ಯಾಕೇಜಿಂಗ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇವೆಲ್ಲವೂ ಕೂಡ ಹೆಚ್ಚಾಗಿದ್ರಿಂದ ಕೂಡ ವೀಟ್ ಫ್ಲೋರಿನ ಪ್ರೈಸ್ ಅನ್ನುವಂಥದ್ದು ಅಫೆಕ್ಟ್ ಆಗ್ತಾ ಬಂತು, ಇನ್ಕ್ರೀಸ್ ಆಗ್ತಾ ಬಂತು. ಈ ರೀತಿ ಪ್ರೈಸ್ ಹೆಚ್ಚಾಗಿದ್ದರ ಕಾರಣದಿಂದ ಕೂಡ ಇದನ್ನ ಬ್ಯಾನ್ ಮಾಡೋದು, ವೀಟ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ಲಿಕ್ಕೆ ಮುಂದಾಗಿದ್ದಂಥದ್ದು. ಹಾಗಾದ್ರೆ ಇದಕ್ಕೆ ಎಕ್ಸೆಪ್ಷನ್ ಏನಾದ್ರೂ ಇತ್ತಾ ಅಂತ ಅಂದ್ರೆ ಮೇ 13th 2022ಕ್ಕೂ ಮುಂಚೆ ಅಥವಾ ಆವತ್ತು ಲೆಟರ್ ಆಫ್ ಕ್ರೆಡಿಟ್ ಅನ್ನ ಯಾರಿಗೆಲ್ಲ ಶಿಪ್ಮೆಂಟ್ಸ್ ಗಳನ್ನ ಕಳಿಸ್ತೇವೆ ಅಂತ ಹೇಳಿ ಲೆಟರ್ ಆಫ್ ಕ್ರೆಡಿಟ್ ಅನ್ನುವಂಥದ್ದು ಇಶ್ಯೂ ಆಗಿತ್ತೋ ಆ ಕಂಟ್ರೀಸ್ ಗಳಿಗೆ ಅವರ ರಿಕ್ವೆಸ್ಟ್ ನ ಮೇಲೆಗೆ ಕೇಂದ್ರ ಸರ್ಕಾರ ವೀಟ್ ಎಕ್ಸ್ಪೋರ್ಟ್ ಅನ್ನ ಅಲೋ ಮಾಡ್ತಾ ಇರ್ತಕ್ಕಂಥದ್ದು. ಹೀಟ್ ವೇವ್ ಯಾವ ರೀತಿ ಅಫೆಕ್ಟ್ ಮಾಡ್ತು ಅಂತ ಅಂದ್ರೆ ಈ ವರ್ಷದಲ್ಲಿ ಕಂಟ್ರಿಯ ಫೋರ್ಕಾಸ್ಟ್ ಏನಿತ್ತು ವೀಟ್ ಪ್ರೊಡಕ್ಷನ್ ಅಲ್ಲಿ ಅದು 111.32 ಮಿಲಿಯನ್ ಟನ್ಸ್ ನಷ್ಟು ಇತ್ತು ಮೇ 2022ರ ಹೊತ್ತಿಗೆ. ಆದ್ರೆ ಇದು ಕೇವಲ 105 ಮಿಲಿಯನ್ ಟನ್ಸ್ ಗಳಷ್ಟು ಮಾತ್ರವೇ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಯಾಕೆ ಅಂತ ಅಂದ್ರೆ ಟೆಂಪರೇಚರ್ ಅನ್ನುವಂಥದ್ದು ಮಿಡ್ ಮಾರ್ಚ್ ನಲ್ಲಿ ಸಾಕಷ್ಟು ಹೆಚ್ಚಾಗಿದ್ರಿಂದ ಈ ಒಂದು ಕಾರಣದಿಂದ. ಹಾಗಾದ್ರೆ ವೀಟ್ ಬ್ಯಾನ್ ಅನ್ನುವಂಥದ್ದು ಗ್ಲೋಬಲ್ ರೇಟ್ಸ್ ಗಳನ್ನ ಅಫೆಕ್ಟ್ ಮಾಡುತ್ತಾ ಅನ್ನೋದೇ ಆದ್ರೆ ಉಕ್ರೇನ್ ಅಂಡ್ ರಷ್ಯಾ ಕೂಡ 2 ಬಿಗ್ಗೆಸ್ಟ್ ಸಪ್ಲೈಯರ್ಸ್ ಆಫ್ ವೀಟ್ ಆಗಿತ್ತು. ಈ ವಾರ್ನಿಂದಾಗಿ ಆ ಸಪ್ಲೈ ಚೈನ್ ಕೂಡ ಡಿಸ್ಟರ್ಬ್ ಆಗಿದೆ. ಭಾರತದ ಈ ನಿರ್ಧಾರವೂ ಸೇರಿದಂತೆ ಭಾರತ ಎನಿಹೋ ಸೆಕೆಂಡ್ ಲಾರ್ಜೆಸ್ಟ್ ವೀಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಅರೌಂಡ್ 10% ಆಫ್ ಗ್ಲೋಬಲ್ ವೀಟ್ ರಿಸರ್ವ್ಸ್ ಅನ್ನುವಂಥದ್ದು ಭಾರತದ ಬಳಿಯೇ ಇರುತ್ತೆ. ಲಾಸ್ಟ್ ಫ್ಯೂ ಮಂತ್ಸ್ ನಲ್ಲಿ ಭಾರತಕ್ಕೆ ವೀಟ್ ಸಪ್ಲೈಗಾಗಿ ಸಾಕಷ್ಟು ಕಂಟ್ರೀಸ್ಗಳು ಮೊರೆ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಭಾರತವು 10 ಮಿಲಿಯನ್ ಟನ್ಸ್ ಗಳಷ್ಟು ಈಗಾಗಲೇ ವೀಟ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡೋದಕ್ಕೆ ಭಾರತ ಪ್ಲಾನ್ಸ್ ಗಳನ್ನ ಹೊಂದಿತ್ತು. ಆದ್ರೆ ಈ ರೀತಿಯ ಒಂದು ಎಕ್ಸ್ಪೋರ್ಟ್ ಬ್ಯಾನ್ ಅನ್ನುವಂಥದ್ದು ಗ್ಲೋಬಲ್ ಪ್ರೈಸಸ್ ಗಳನ್ನ ಖಂಡಿತವಾಗ್ಲೂ ಕೂಡ ಹೆಚ್ಚುಗೊಳಿಸುತ್ತೆ. ಆಫ್ರಿಕಾ ಮತ್ತು ಏಷ್ಯಾದ ಪುವರ್ ಕಂಟ್ರೀಸ್ ಗಳಲ್ಲಿ ಈ ರೀತಿಯ ಒಂದು ವೀಟ್ ಎಕ್ಸ್ಪೋರ್ಟ್ ಬ್ಯಾನ್ ಆಫ್ ಇಂಡಿಯಾ ಅನ್ನುವಂತ ನಿರ್ಧಾರ ಅನ್ನುವಂಥದ್ದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಬ್ಜೆಕ್ಟ್ಸ್ ಟು
ಫ್ರಿವಲಸ್ PIL ಪಿಟಿಷನ್ಸ್ ಅಂತ ಹೇಳಿ. ಇದನ್ನ ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಒಂದು PIL ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನರ್ ಕಡೆಯಿಂದ ಫೈಲ್ ಆಗಿರ್ತಕ್ಕಂಥದ್ದು. ಈ PIL ಪಿಟಿಷನರ್ ಅನ್ನುವಂಥವ್ರು ಸುಪ್ರೀಂ ಕೋರ್ಟ್ ನಲ್ಲಿ ಬೇರ್ಲಿ ಎಸ್ಕೇಪ್ ಆಗಿದ್ದಾರೆ. 18 ಲಕ್ಷವನ್ನ ಲಕ್ಸುರಿ ಲಿಟಿಗೇಷನ್ ಅನ್ನುವಂಥ ಕೇಸ್ನಲ್ಲಿ ತೆರುವಂತ ಒಂದು ಪ್ರೋಸೆಸ್ ನಿಂದ ಇವರು ಹತ್ತಿರದಲ್ಲಿ ಎಸ್ಕೇಪ್ ಆಗಿರ್ತಕ್ಕಂಥದನ್ನ ಆರ್ಟಿಕಲ್ ತಿಳಿಸುತ್ತೆ. ಯಾಕೆ ಈ ವಿಷಯ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟಿನ ಜಸ್ಟಿಸ್ BR ಗವಾಯ್ ಮತ್ತು ಹಿಮಾ ಕೊಹ್ಲಿ ಇವರ ಒಂದು ಬೆಂಚ್ ಅನ್ನುವಂಥದ್ದು ಇನಿಷಿಯಲಿ ಲಿಟಿಗೆಂಟಿಗೆ 18 ಲಕ್ಷ ರೂಪಾಯಿಗಳನ್ನ ಪೇ ಮಾಡ್ಲಿಕ್ಕೆ ಅಂತ ಹೇಳಿ ತಿಳಿಸಿತ್ತು. ಹಾಗೆ 1 ಲಕ್ಷ ರೂಪಾಯಿಯನ್ನ ಎವ್ರಿ 1 ಆಫ್ ದಿ 18 ಮಿನಿಟ್ಸ್ ಈ ಒಂದು ಕೇಸ್ ಏನ್ ತಗೊಂಡಿತ್ತು ಅದಕ್ಕೆ ಅಂತ ಹೇಳಿ ನೀಡಬೇಕು ಅಂತ ಹೇಳಿ. ಅಂದ್ರೆ 18 ನಿಮಿಷಗಳನ್ನ ಈ ಒಂದು ಕೇಸ್ ತಗೊಂಡಿದೆ. ಒಂದೊಂದು ನಿಮಿಷಕ್ಕೂ ಕೂಡ 1 ಲಕ್ಷ ರೂಪಾಯಿಯಂತೆ 18 ಲಕ್ಷ ರೂಪಾಯಿಯನ್ನ ನೀಡಬೇಕು ಅಂತ ಹೇಳಿ ಪಿಟಿಷನರ್ನ ಮೇಲೆ ಸುಪ್ರೀಂ ಕೋರ್ಟ್ ತಿಳಿಸಿತ್ತು. ಹವೆವರ್ ಕೋರ್ಟ್ ಲೇಟರ್ ಆಗಿ ಈ ಒಂದು ಅಮೌಂಟ್ 18 ಲಕ್ಷವನ್ನ ಸ್ಲಾಶ್ ಮಾಡಿ 2 ಲಕ್ಷವನ್ನ ಲಿಟಿಗೆಂಟ್ಸಿನ ಕೌನ್ಸಿಲ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡಿದೆ ಕೋರ್ಟ್. ಯಾಕೆ ಅಪೆಕ್ಸ್ ಕೋರ್ಟ್ ಅನ್ನುವಂಥದ್ದು ಡಿಸ್ಗಸ್ಟೆಡ್ ಫೀಲ್ ಆಗಿ ಈ ರೀತಿಯ ಒಂದು ನಿರ್ಧಾರವನ್ನ ತಗೊಂಡಿದೆ ಅಂತ ಅಂದ್ರೆ, ಇಲ್ಲಿ ಬೆಂಚ್ ಕ್ರಿಟಿಸೈಸ್ ಮಾಡ್ತಾ ಇದೆ ಹೈಲಿ ಡೆರೋಗೇಟರಿ ಪ್ರಾಕ್ಟೀಸ್ ಏನಿದೆ, ಫ್ರಿವಿಲಸ್ ಪಿಟಿಷನ್ಸ್ ಗಳನ್ನ ವ್ಯಾಲ್ಯೂಯಬಲ್ ಜುಡಿಷಿಯಲ್ ಟೈಮ್ ಅನ್ನ ಕೂಡ ಕಿತ್ತುಕೊಳ್ಳುವಂತೆ ಫ್ರಿವಿಲಸ್ ಪಿಟಿಷನ್ಸ್ ಗಳನ್ನ ಫೈಲ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಾಕ್ಟೀಸ್ಗೆ ಡೆರೋಗೇಟರಿ ಆಗಿ ಇವತ್ತು ಅದನ್ನ ಕ್ರಿಟಿಸೈಸ್ ಮಾಡ್ತಾ ಈ ರೀತಿಯ ತೀರ್ಪನ್ನ ನೀಡಿರ್ತಕ್ಕಂಥದ್ದು ಕೋರ್ಟ್. ಈ ರೀತಿಯ ಪಿಟಿಷನ್ಸ್ ಗಳು ಫೈಲ್ ಆಗಿಲ್ಲ ಅಂತಂದ್ರೆ ಆ ಒಂದು ಇಂಪಾರ್ಟೆಂಟ್ ಟೈಮ್ ಅನ್ನ ಜೆನ್ಯೂನ್ ಕನ್ಸರ್ನ್ಸ್ ಗಳಿಗೆ ಅಂತ ಹೇಳಿ ಕೋರ್ಟ್ ಮೀಸಲಿಡಬಹುದಾಗಿತ್ತು. ಹಾಗಾಗಿ ಈ ರೀತಿಯ ಒಂದು ನಿರ್ಧಾರವನ್ನ ಕೋರ್ಟ್ ತಗೊಂಡಿರ್ತಕ್ಕಂಥದ್ದು. ಇನ್ನ PIL ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ, PIL ಅನ್ನುವಂಥದ್ದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದು ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಅಂದ್ರೆ ಜನಸಾಮಾನ್ಯರ ಅವರ ಒಂದು ಅಭಿಪ್ರಾಯಗಳನ್ನ, ಅವರಿಗೆ ಬೇಕಾಗುವಂತ ಒಳಿತುಗಳನ್ನ ಇವುಗಳನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಅಂತ ಹೇಳಿ ಇರುವಂತ ಒಂದು ಲಿಟಿಗೇಷನ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಮತ್ತು ಇದು ಸೋಷಿಯಲಿ ಡಿಸ್ಅಡ್ವಾಂಟೇಜ್ಡ್ ಪಾರ್ಟೀಸ್ ಗಳಿಗೆ ಅಂದ್ರೆ ಹಿಂದುಳಿದಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪಾರ್ಟೀಸ್ ಗಳಿಗೆ ಅವರಿಗೆ ಅಂತ ಹೇಳಿ ಐದರ್ ದೇ ಆರ್ ವಲ್ನರಬಲ್ ಪೀಪಲ್ ಆಗಿರ್ಬೋದು, ಇಂಥವರಿಗೆ ಜಸ್ಟಿಸ್ ಅನ್ನ ಅವೈಲ್ ಮಾಡ್ಲಿಕ್ಕೆ ಇರುವಂತ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಈ PIL ಅನ್ನುವಂಥದ್ದು. ಇದನ್ನ 1979ರಲ್ಲಿ ಜಸ್ಟಿಸ್ PN ಭಾಗವತಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲ ಬಾರಿಗೆ. ಇನ್ನು ಭಾರತದಲ್ಲಿ ಜುಡಿಷಿಯಲ್ ಆಕ್ಟಿವಿಸಂ ಅನ್ನೋದು ಫ್ಲರಿಶ್ ಆಗ್ಲಿಕ್ಕೆ ಇದೊಂದು ಚೀಫ್ ಇನ್ಸ್ಟ್ರೂಮೆಂಟ್ ಆಗಿ ಕೂಡ ಕಾರ್ಯ ಮಾಡ್ತು. ಇದು ಭಾರತದ ಸಂವಿಧಾನದ ಆರ್ಟಿಕಲ್ 39A ಅಡಿಯಲ್ಲಿ ಎನ್ಶ್ರೈನ್ ಆಗಿರ್ತಕ್ಕಂಥ ಭಾರತ ಸಂವಿಧಾನವು ಪ್ರಾಂಪ್ಟ್ ಸೋಷಿಯಲ್ ಜಸ್ಟಿಸ್ ಅನ್ನ ವಿತ್ ದಿ ಹೆಲ್ಪ್ ಆಫ್ ಲಾ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಡಿಲಿವರ್ ಮಾಡಬೇಕು ಅಂತ ಹೇಳಿ ಏನು ಎನ್ಶ್ರೈನ್ ಆಗಿದೆ ಆರ್ಟಿಕಲ್ 39A ಆಫ್ ಎ, ಇದರ ಅಡಿಯಲ್ಲಿ ಈ ಒಂದು ಪ್ರಿನ್ಸಿಪಲ್ ಅನ್ನ ಎತ್ತಿ ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸೂಟಬಲ್ ಆಗುವಂತೆ ಈ PIL ಅನ್ನುವಂಥದ್ದು ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದು ಬಂದಂಥದ್ದು. ಯಾವ ರೀತಿ ಫೈಲ್ ಮಾಡಬಹುದು PIL ಅನ್ನ ಅಂದ್ರೆ, ಭಾರತದ ಯಾವುದೇ ನಾಗರಿಕರು ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ 32ರ ಅಡಿಯಲ್ಲಿ ಈ PIL ಅನ್ನ ಫೈಲ್ ಮಾಡಬಹುದು. ಇನ್ನ ಹೈಕೋರ್ಟ್ ನಲ್ಲಿ ಭಾರತದ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ 226ರ ಅಡಿಯಲ್ಲಿ PIL ಅನ್ನ ಫೈಲ್ ಮಾಡಬಹುದು. ಇನ್ನ ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ ನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CPCಯ 133 ಸೆಕ್ಷನ್ 133ಯ ಅಡಿಯಲ್ಲಿ ಈ ಒಂದು PIL ಅನ್ನ ಅವರು ಫೈಲ್ ಮಾಡಬಹುದಾಗತ್ತೆ. ಈ ರೀತಿಯ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಗಳು ವೈಡರ್ ಡಿಸ್ಕ್ರಿಪ್ಷನ್ ಅನ್ನ ಫಂಡಮೆಂಟಲ್ ರೈಟ್ಸ್ ಗಳಿಗೆ, ರೈಟ್ ಟು ಈಕ್ವಾಲಿಟಿ, ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಏನಿದೆ ಇವೆಲ್ಲವುಗಳಿಗೂ ಕೂಡ ಒಂದು ವೈಡರ್ ಡಿಸ್ಕ್ರಿಪ್ಷನ್ ಅನ್ನ ನೀಡ್ತಾ ಹೋಗುತ್ತೆ. ಹಾಗೇನೆ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಆಗಿ ಕಾರ್ಯ ಮಾಡುತ್ತೆ ನಮ್ಮ ಸಮಾಜದಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಅನ್ನ ತರಲಿಕ್ಕೆ. ಹಾಗೇನೆ ಅಪ್ರೆಸ್ಡ್ ಕ್ಲಾಸಸ್ ಗಳಿಗೆ ಅವರ ಪರವಾಗಿ ಒಂದು ರೆಮಿಡಿಯನ್ನ ಕೇಳಲಿಕ್ಕೆ ಇರುವಂತ ಒಂದು ಸ್ಟ್ರಾಂಗ್ ಇನ್ಸ್ಟ್ರೂಮೆಂಟ್ ಆಗಿ ಇವು ಗುರುತಿಸ್ಕೊಳ್ಳುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರೆಸಿಡೆಂಟ್ ಅವರಿಗೆ ಯಾವ ಒಂದು ಆರ್ಟಿಕಲ್ಸ್ನ ಅಡಿಯಲ್ಲಿ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ರೆಮಿಷನ್, ರಿಸ್ಪೈಟ್ ಇವುಗಳನ್ನ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಅಥವಾ ಅಧಿಕಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಕೋರ್ಟ್ ಕೇಸಸ್ ಇವುಗಳ ಬಗ್ಗೆ ಮಾತನಾಡ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರಪತಿಯವರು ಭಾರತ ಸಂವಿಧಾನದ ಯಾವ ಒಂದು ವಿಧಿಯ ಅಡಿಯಲ್ಲಿ ಅವರಿಗೆ ರಿಸ್ಪೈಟ್, ರೆಮಿಟ್ ಈ ರೀತಿ ಪಾರ್ಡನಿಂಗ್ ಪವರ್ಸ್ ಗಳನ್ನ ಅವರು ಹೊಂದಿದ್ದಾರೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.